ನಮಸ್ತೆ ವೀಕ್ಷಕರೇ, ಮೆಂಡು ನ್ಯೂಸ್ ನೆಟ್ವರ್ಕಿಗೆ ಸ್ವಾಗತ. ನಾನು ನಿಮ್ಮ ದಿವ್ಯ. ನಮ್ಮ ಕನ್ನಡ ಸಿನಿರಂಗ ಅಂತ ಬಂದ್ರೆ ಹಲವಾರು ನಾಯಕ ನಟಿಯರು ಬರೀ ಸಿನಿಮಾ ರಂಗವಲ್ಲದೆ ರಾಜಕೀಯ ಕ್ಷೇತ್ರದಲ್ಲೂ ಸಹ ತಮ್ಮ ಸೇವೆಗಳನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಅದರಲ್ಲಿ ನಮ್ಮ ದಕ್ಷಿಣ ಭಾರತ ಅಂತ ಬಂದಾಗ ಕರ್ನಾಟಕದಲ್ಲಿ ಅಂಬರೀಷ್ ರವರು MP ಆಗಿ ಸೆಂಟ್ರಲ್ ಮಿನಿಸ್ಟರ್ ಆಗಿ ಕೂಡ ಹಲವಾರು ವರ್ಷ ತಮ್ಮ ಸೇವೆಗಳನ್ನ ಸಲ್ಲಿಸಿದ್ದಾರೆ. ಅದೇ ರೀತಿಯಾಗಿ ಜಗ್ಗೇಶ್ ಇರಬಹುದು, ಉಮಾಶ್ರೀ ಅವರಾಗಿರಬಹುದು, CP ಯೋಗೇಶ್ವರ್, BC ಪಾಟೀಲ್, ಇದೇ ರೀತಿಯಾಗಿ ಹಲವಾರು ನಾಯಕ ನಟಿಯರು ಸಹ ರಾಜಕೀಯ ಕ್ಷೇತ್ರದಲ್ಲಿ ತಮ್ಮ ಸೇವೆಗಳನ್ನ ಸಲ್ಲಿಸಿದ್ದಾರೆ. ಇನ್ನು ತಮಿಳುನಾಡು ಅಂತ ಬಂದಾಗ MGR ಅವರು ಸಹ ಅಣ್ಣಾ DMK ಪಕ್ಷವನ್ನು ಸ್ಥಾಪನೆ ಮಾಡಿದ್ರು. ಅದಾದ ನಂತರ ಜಯಲಲಿತಾ ಅವರು ಅದೇ ಪಕ್ಷದಲ್ಲಿ CM ಆಗಿ ಕೂಡ ಕೆಲಸ ಮಾಡಿದ್ರು. ಹಿಂದೆ ಮಹಾಭಾರತದಲ್ಲಿ ದ್ರೌಪದಿ ವಸ್ತ್ರಾಭರಣ ಅನ್ನೋದನ್ನ ನಾವು ಕೇಳಿದ್ವಿ. ಆದರೆ ಜಯಲಲಿತಾ ಅವರ ವಿಚಾರದಲ್ಲಿ ವಿರೋಧ ಪಕ್ಷದವರು ಅಸೆಂಬ್ಲಿಯಲ್ಲೇ ಸಹ ಅವರ ಸೀರೆಗೆ ಕೈ ಹಾಕಿದ್ದು, ಎಳೆದಿದ್ದು ನಾವೆಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಸಹ ನೋಡಿದ್ದೀವಿ. ಆ ಥರದ ಎಲ್ಲ ಟೀಕೆ ಟಿಪ್ಪಣಿಗಳನ್ನು ಸಹ ಸಹಿಸಿಕೊಂಡು ಒಬ್ಬ ಗಟ್ಟಿ ಹೆಣ್ಣು ಮಗಳಾಗಿ ನಿಂತರು ರಾಜಕೀಯ ರಂಗದಲ್ಲಿ. ಇನ್ನು ಕೇರಳ ಅಂತ ನೋಡೋದಾದರೆ ಸುರೇಶ್ ಗೋಪಿ ಅವರು ಸಹ ಸೆಂಟ್ರಲ್ ಮಿನಿಸ್ಟರ್ ಆಗಿ ರಾಜಕೀಯ ರಂಗದಲ್ಲಿದ್ದಾರೆ. ಇನ್ನು ತೆಲಂಗಾಣ ಹಾಗೂ ಆಂಧ್ರ ಎರಡೂ ಒಂದೇ ಆಗಿತ್ತು. ಆದರೆ ಈಗ ಎರಡೂ ಸಹ ತೆಲಂಗಾಣ ಹಾಗೂ ಆಂಧ್ರ ಆಗಿ ವಿಭಜನೆ ಆಗಿದೆ. ವಿಭಜನೆ ಆದರೂ ಕೂಡ ಎರಡೂ ರಾಜ್ಯಗಳ ಭಾಷೆಗಳು ಒಂದೇ, ಅದು ತೆಲುಗು. ಇಲ್ಲೂ ಸಹ ಹೆಸರಾಂತ ನಟ NTR ಅವರು ತೆಲುಗು ದೇಶಂ ಅನ್ನೋ ಪಕ್ಷವನ್ನು ಸ್ಥಾಪನೆ ಮಾಡಿದ್ರು. ಇದಾದ ನಂತರ ಅವರ ಮಗ ಬಾಲಕೃಷ್ಣ ಅವರು, ನಂತರ ಚಿರಂಜೀವಿ ಅವರು ಪ್ರಜಾರಾಜ್ಯಂ ಅನ್ನೋ ಪಕ್ಷವನ್ನು ಕಟ್ಟಿದ್ರು. ನಂತರ ರೋಜಾ, ಈಗ ಪವನ್ ಕಲ್ಯಾಣ್. 15-20 ದಿನಗಳ ಹಿಂದೆ ನಡೆದಂತಹ ಚುನಾವಣೆಯಲ್ಲಿ ಪವನ್ ಕಲ್ಯಾಣ್ ಅವರು ಏನು 10 ವರ್ಷಗಳ ಹಿಂದೆ ಸ್ಥಾಪನೆ ಮಾಡಿದ್ರು ಜನಸೇನಾ ಪಕ್ಷ ಅನ್ನೋದನ್ನ. ಸೊ ಆ ಒಂದು ಪಕ್ಷ 2024ರ ಚುನಾವಣೆಯಲ್ಲಿ ಕೊಟ್ಟಿದ್ದಂತಹ 21 ಕ್ಷೇತ್ರಕ್ಕೆ 21 ಕ್ಷೇತ್ರಗಳಲ್ಲೂ ಸಹ ಜಯಬೇರಿ ಬಾರಿಸಿದೆ. ಕೇಂದ್ರ ಸರ್ಕಾರ ಏನಿವತ್ತು NDA ಸರ್ಕಾರ ಬಂದಿದೆ, ಆ ಒಂದು ಸರ್ಕಾರಕ್ಕೆ ಪವನ್ ಕಲ್ಯಾಣ್ ಸೇತುವೆಯಾಗಿ ನಿಂತಿದ್ದಾರೆ. 10 ವರ್ಷಗಳಿಂದ ವಿರೋಧ ಪಕ್ಷದವರು ಪವನ್ ಕಲ್ಯಾಣ್ ರವರಿಗೆ ಹಲವಾರು ಟೀಕೆಗಳನ್ನು ಮಾಡ್ತಾ ಬಂದರು. ಅವರ ಪರ್ಸನಲ್ ಜೀವನವನ್ನು ಸಹ ಬಿಟ್ಟಿಲ್ಲ. ಅದನ್ನೂ ಸಹ ಒಂದು ರೀತಿಯಾಗಿ ನೋವುಗಳನ್ನು ಕೊಟ್ಟು ಈ ರೀತಿ ಎಲ್ಲ ರೀತಿಯಲ್ಲೂ ಸಹ ಅವ್ರಿಗೆ ಹಿಂಸೆಗಳನ್ನೇ ಕೊಡ್ತಾ ಬಂದರು. ಅದೆಲ್ಲದಕ್ಕೂ ಸರಿಯಾಗಿ ಈಗ ಉತ್ತರ ಕೊಟ್ಟಿದ್ದಾರೆ ಪವನ್ ಕಲ್ಯಾಣ್ ಅವರು. ವೀಕ್ಷಕರೇ, ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ, ಎಲ್ಲ ಗೊತ್ತಿರುವ ವಿಚಾರ ಅಂತ ನೋಡೋದಾದ್ರೆ ನಮ್ಮ ಜೀವನದಲ್ಲೂ ಸಹ ಹಲವಾರು ಟೀಕೆ ಟಿಪ್ಪಣಿಗಳು ಬರ್ತಾ ಇರ್ತವೆ. ಆದರೆ ಈ ಥರದ ಒಂದು ಸಿನಿಮಾ ರಂಗ ಆಗಿರಬಹುದು, ರಾಜಕೀಯ ರಂಗ ಆಗಿರಬಹುದು, ಎಲ್ಲದನ್ನ ಎದುರಿಸಿ ನಾವು ಸಹ ಟೀಕೆ ಟಿಪ್ಪಣಿಗಳನ್ನು ನಮ್ಮ ಕಾಲ್ನಡಿಗೆ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡು ಪ್ರತಿಯೊಂದು ಕಷ್ಟಗಳನ್ನು ಎದುರಿಸುತ್ತಾ ನಮ್ಮ ಜೀವನದ ಗುರಿಯನ್ನು ಮುಟ್ಟಬೇಕು. ಆಗ ನಾವು ನಮ್ಮ ಗುರಿಯನ್ನು ಸಾಧಿಸ್ತೀವಿ ಅಂತ ಹೇಳ್ತಾ, ಇದಾಗಿತ್ತು ಈ ಕ್ಷಣದ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.